ಅಥಣಿ ಪೊಲೀಸ್ ಠಾಣೆ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಮೊಬೈಲ್ ಕಳವು ಪ್ರಕರಣ ಭೇದಿಸಿ ಯಶಸ್ವಿಯಾಗಿದ್ದಾರೆ. ಅಥಣಿ ತಾಲೂಕಿನಲ್ಲಿ ಕಳೆದ ಕೆಲವು ತಿಂಗಳಿಂದ ಮೊಬೈಲ್ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಈ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸಿದ ಅಥಣಿ ಪೊಲೀಸ್ ಠಾಣೆ ಡಿಎಸ್ಪಿ, ಪಿಸಿಐ ಹಾಗೂ ಪಿಎಸ್ಐ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿತ್ತು. 2025-26ನೇ ಸಾಲಿನಲ್ಲಿ ನಡೆದ ಮೊಬೈಲ್ ಕಳವು ಪ್ರಕರಣಗಳ ತನಿಖೆ ನಡೆಸುತ್ತಿದ್ದು ಪೊಲೀಸರು ಕಳುವಾದ ಮೊಬೈಲ್ ವಶಕ್ಕೆ ಪಡೆದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಕಳೆದುಕೊಂಡಿದ್ದ ಮೊಬೈಲ್ಗಳನ್ನು ಸಂಬಂಧಪಟ್ಟ ಮಾಲೀಕರಿಗೆ ಹಿಂತಿರುಗಿಸಿ ಮಾನವೀಯತೆ ಹಾಗೂ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು ನಿಷ್ಠೆಯಿಂದ ಹಾಗೂ ಯಾವುದೇ ಒತ್ತಡಕ್ಕೆ ಮಣಿಯದೆ ಕಾರ್ಯನಿರ್ವಹಿಸುವ ಪೊಲೀಸ್ ಅಧಿಕಾರಿಗಳು ಸಮಾಜಕ್ಕೆ ಮಾದರಿಯೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಥಣಿ ತಾಲೂಕಿನಲ್ಲಿ ವಿವಿಧ ರೀತಿಯ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದರೂ ಯಾವುದೇ ರಾಜಕೀಯ ಒತ್ತಡವಿಲ್ಲದೆ ಹಾಗೂ ತ್ವರಿತ ತನಿಖೆ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಅಥಣಿ ಪೊಲೀಸ್ ಇಲಾಖೆ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಎಂದು ಜನರು ಹೇಳಿದ್ದಾರೆ. ಸಾರ್ವಜನಿಕರು ಪ್ರೀತಿಯಿಂದ 3 ರತ್ನಗಳೆಂದು ಕರೆಯುತ್ತಿದ್ದು ಮೊದಲನೆಯ ರತ್ನ ಡಿಎಸ್ಪಿ ಹಾಗೂ 2ನೇ ರತ್ನ ಸಿಪಿಐ ಹಾಗೂ 3ನೇ ರತ್ನ ಪಿಎಸ್ಐ ಎಂದು ಗೌರವ ಸೂಚಿಸಿದ್ದಾರೆ. ಅಥಣಿ ಪುಣ್ಯ ಕ್ಷೇತ್ರವಾಗಿರುವಂತೆ ಇಲ್ಲಿನ ಸೇವಾಭಾವಿ ಪೊಲೀಸ್ ಅಧಿಕಾರಿಗಳ ಕಾರ್ಯವು ಸದಾ ಜನರ ನೆನಪಿನಲ್ಲಿ ಉಳಿಯಲೆಂದು ಸಾರ್ವಜನಿಕರ ಆಶಯವಾಗಿದೆ. ನಮ್ಮ ಅಥಣಿ ಸ್ಟೇಷನ್ದಲ್ಲಿ ಸಾಕಷ್ಟು ಜನರಿಗೆ ಇವತ್ತಿನ ದಿನ ಮೊಬೈಲ್ ಕಳ್ಳತನವಾದಂಥ ಮೊಬೈಲ್ಗಳನ್ನು ನೀಡ್ರಿ ಅಂತ ನಮಗೊಂದು ಸುದ್ದಿವಾಹಿನಿಯಲ್ಲಿ ಇಂಟಿಮೇಷನ್ ಬಂದಿದೆ. ಅದಕ್ಕೆ ನೀವು ಎಷ್ಟು ಜನರಿಗೆ ಮೊಬೈಲ್ಗಳನ್ನು ಕಳ್ಳತನವಾದಂಥ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರಿ, ಎಷ್ಟು ಜನರಿಗೆ ಕೊಟ್ರಿ? ನಾವು ಇವತ್ತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು 24 ಮೊಬೈಲ್ಗಳನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ಯಾರು ತಮ್ಮ ಮೊಬೈಲ್ ಕಳ್ಕೊಂಡಿರ್ತಾರಲ್ಲ ಅವರು ನಮ್ಮ KSP ಆ್ಯಪ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಹಾಕಿ ಆಮೇಲೆ ಅದನ್ನು ನಮಗೆ ಕೊಟ್ಟಿದ್ದು ಅದನ್ನು ನಾವು CEIR ಅಂತೇಳಿ ಒಂದು ಪೋರ್ಟಲ್ ಇದೆ. ಆ ಪೋರ್ಟಲ್ ಮುಖಾಂತರ ಆ ಮೊಬೈಲ್ ನಂಬರನ್ನು ಟ್ರ್ಯಾಕ್ ಮಾಡಿ ಅದು ಅಥಣಿ ತಾಲೂಕು ಮತ್ತು ಬೇರೆ ಬೇರೆ ಕಡೆ ಬಾಗಲಕೋಟೆ ಜಿಲ್ಲಾ ಬೇರೆ ಬೇರೆ ಜಿಲ್ಲಾ ಕಡೆ ಹೋಗಿದ್ದು, ಕೆಲವೊಂದು ಮಹಾರಾಷ್ಟ್ರಕ್ಕೂ ಹೋಗಿದ್ದು ಫೋನ್ಗಳು. ಆ ಒಂದು ಬೇಸಿಸ್ ಮೇಲೆ ನಾವು ಆ ಮೊಬೈಲ್ಗಳನ್ನು ಟ್ರ್ಯಾಕ್ ಮಾಡಿ ಅವುಗಳನ್ನು ನಾವು ವಾಪಸ್ ತರಿಸ್ಕೊಂಡು ಇವತ್ತು 24 ಜನರಿಗೆ ಕಳ್ಕೊಂಡವರಿಗೆ ವಾರಸುದಾರರಿಗೆ ನಾವು ಮೊಬೈಲ್ಗಳನ್ನು ಹಸ್ತಾಂತರವನ್ನು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಒಂದು ಏನು ವಿನಂತಿ ಅಂದರೆ, ಯಾರಾದರೂ ತಮ್ಮ ಮೊಬೈಲ್ಗಳನ್ನ ಕಳ್ಕೊಂಡ್ರೆ ಕೂಡಲೇ ತಾವು KSP ಆ್ಯಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಕಳ್ಕೊಂಡ ಮೊಬೈಲ್ ಮಾಹಿತಿ ಮೊಬೈಲ್ ಬಗ್ಗೆ IMEI ಮತ್ತು ಅದರದ ಮೊಬೈಲ್ ನಂಬರನ್ನು ಹಾಕಿದ್ರೆ ಅದಕ್ಕೊಂದು ಸ್ಲಿಪ್ ಬರ್ತದೆ, ಜನ್ರೇಟ್ ಆಗುತ್ತೆ. ಅದನ್ನು ತೊಗೊಂಡ್ಬಂದು ನಮಗೆ ಕೊಟ್ಟರೆ ಲಾಸ್ಟ್ ರಿಪೋರ್ಟ್ ಅಂತ ಹೇಳಿ ಬರ್ತದೆ. ಅದನ್ನು ತೊಗೊಂಡು ನಮಗೆ ಕೊಟ್ಟರೆ ನಾವು CEIR ಪೋರ್ಟಲಲ್ಲಿ ಆ IMEIಯನ್ನು ಟ್ರ್ಯಾಕ್ ಮಾಡಿ ಅದು ಎಲ್ಲೇ ಹೋಗಿದ್ರೂ ಕೂಡ ಅದನ್ನು ನಾವು ಹುಡುಕಿ ಕಳೆದುಕೊಂಡ ವಾರಸುದಾರರಿಗೆ ಕೊಡುವಂಥ ಕೆಲಸವನ್ನು ನಾವು ಅಥಣಿ ಪೊಲೀಸ್ ಠಾಣೆಯಿಂದ ಮಾಡ್ತಾಯಿದ್ದೀವಿ. ಈ ವರ್ಷ ನಮ್ಮ ಅಥಣಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 250 ಮೊಬೈಲ್ಗಳನ್ನ ನಾವು ಈಗಾಗಲೇ ರಿಕವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ. ಮುಂದೂ ಕೂಡ ಈ ಪ್ರೊಸೆಸ್ ಚಾಲೂ ಇರುತ್ತೆ. ಸಾರ್ವಜನಿಕರು ಈ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು, ಯಾವುದೂ ಕೂಡ ಮೊಬೈಲ್ ಕಳ್ಕೋಬಾರ್ದು, ಅದ್ರ ಬಗ್ಗೆ ಎಚ್ಚರವಾಗಿರ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಸರ್, ಮತ್ತೊಂದು ಕಾಗವಾಡ ಸ್ಟೇಷನ್ನು, ಐಗಳಿ ಸ್ಟೇಷನ್ನು ಇವು ಕೂಡ ಇದ್ದಾವೆ ಮೊಬೈಲ್. ಅವು ಕೂಡ ಐಗಳಿ ಠಾಣೆಯಲ್ಲಿ ಮತ್ತು ಕಾಗವಾಡ ಠಾಣೆಯಲ್ಲಿ ಕೂಡ ನಾವು ಮೊಬೈಲನ್ನು ಜಪ್ತು ಮಾಡ್ಕೊಂಡಿದ್ದೀವಿ. ಆಯಾ ಠಾಣಾಧಿಕಾರಿಗಳಲ್ಲಿ ಅವರು ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು ಮೊಬೈಲ್ಗಳನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ.